RSS ಶಾಖೆಗೆ ಒಂದು 6 ತಿಂಗಳು ಕರ್ಕೊಬನ್ನಿ ಸರ್. ಆ ಭೀಮ್ ಆರ್ಮಿ ಅವ್ರ ಆ ಕೆಲಸ ಮಾಡಿದ್ರೆ ಸ್ಪಷ್ಟವಾಗಿ ಪ್ರಿಯಾಂಕಾ ಖರ್ಗೆ ಅರ್ಥ ಆಗುತ್ತೆ. ಈಗ ಒಂದು ಕಾಂಟ್ರಡಿಕ್ಟರಿ ಇದೆ, ಏನಂತಂದ್ರೆ ಅವ್ರು RSS ಅಲ್ಲಿ ಇದೀನಿ ಅಂತ ಅಂದ್ರು. ಸೊ ಅವ್ರಿಗೆ ಗೊತ್ತಿದೆ RSS ಏನು ಅಂತ. ಯಾಕೆ ಬಿಟ್ರಿ ಸರ್ RSS? ಕರೆಕ್ಟ್ ಪ್ರಶ್ನೆ ಮೇಡಮ್. ಪ್ರಿಯಾಂಕಾ ಖರ್ಗೆ ನೋಡಿ, RSS ಅಲ್ಲಿ ನನಗೆ ಗೊತ್ತೇ ಇರದ ಹಾಗೆ 4ನೇ ಕ್ಲಾಸಿಂದ ನಾನು PUC ವರೆಗೂ ನಾನು ಹೋಗ್ತಿದ್ದೆ. ಆವಾಗ ಪ್ರೈಮರಿ ಸ್ಕೂಲಿಂದ ಗೊತ್ತಿರಲಿಲ್ಲ. ಆಟ ಆಡಿಸ್ತಾರೆ, ಡೈಲಿ ಆಟ ಆಡೋಕೆ ಹೋಗ್ತಿದ್ವಿ. ಆಟ ಆಡಿದ್ಮೇಲೆ ಸದಾವತ್ಸಲ ಹೇಳಿದ್ಮೇಲೆ ಕೊನೆಗೆ ಒಂದು ಕತೆ ಹೇಳೋರು, ದೇಶಭಕ್ತಿ ಗೀತೆ, ಅಲ್ಲಿ ಶುರು ಮಾಡೋರು, ನಮಗೆ ಹುಳ ಬಿಡೋರು. ದೇಶ ಭಕ್ತಿ ನಾವು ಹಂಗೆ ಹಿಂಗೆ. ಒಂದು ದಿನ ತಾರತಮ್ಯದ ಬಗ್ಗೆ ಹೇಳಲಿಲ್ಲ ಇವರು. ಒಂದು ದಿನ ಹಳ್ಳಿಗಳಲ್ಲಿ ಹೋಗಿ ತಾರತಮ್ಯವನ್ನು ನಿವಾರಣೆ ಮಾಡಲಿಲ್ಲ. ಈ ಎಲ್ಲ ಆಲೋಚನೆಗಳು, ಇವೆಲ್ಲ ವಿಚಾರಗಳು ನಾವು ತಿಳ್ಕೊಂಡು ಸಂಘಟನೆಗೆ ನಮಸ್ಕಾರ ಮಾಡಿ ಆಚೆ ಬಂದಂಥವ್ರು ನಾವು, ಆಯಿತಾ. ಅದನ್ನೆಲ್ಲ ತಿಳ್ಕೊಂಡವ್ರು ನಾವು ನವ ಯುವಕರಿಗೆ ಏನೂ ಗೊತ್ತಿಲ್ಲದಿರೋ ಹಸುಳೆಗಳಿಗೆ 7ನೇ ಕ್ಲಾಸ್ 8ನೇ ಕ್ಲಾಸ್ ಚಿಗುರು ಮೀಸೆ ಬರ್ತಾವಲ್ಲ ಮೇಡಮ್, ಆ ಹುಡುಗರಿಗೆ ಇವರು ಕರ್ಕೊಂಡೋಗಿ ಇವತ್ತು ಆಧುನಿಕ ಯುಗದಲ್ಲಿ AK-47 ಕೂಡ ಯೂಸ್ ಮಾಡೋರು, ಅದಕ್ಕಿಂತ ಅಪ್ಡೇಟೆಡ್ ಗನ್ಗಳು ಯೂಸ್ ಮಾಡ್ತಾರೆ. ಇವ್ರು ಇನ್ನೂ ಲಾಠಿ ಅಲ್ಲ ಪುಸ್ತಕಗಳು ಕೊಡ್ಬೇಕಾಗಿತ್ತು. ಆಧುನಿಕ ಯುಗದಲ್ಲಿ ಯುವಕರನ್ನ ರೆಡಿ ಮಾಡಬೇಕಾದ್ರೆ ಇವತ್ತು ಗ್ಲೋಬಲಿ ನಾವು ಕಾಂಪಿಟೇಟರ್ ಆಗಬೇಕಾಗಿದ್ರೆ ಒಳ್ಳೆ ಪುಸ್ತಕಗಳು ಕೊಡಬೇಕಾಗಿತ್ತು. ಅದನ್ನು ಕೊಟ್ಟಿಲ್ಲ ಸರ್. ನೀವು ಶಾಲೆಗೆ ಹೋಗಿ, ಶಾಲೆಗಳಲ್ಲಿ ನಿಮಗೆ ಏನ್ ಬೇಕೋ ಅದು ಕಲಿಸ್ತಾರೆ. ಒಂದು ಸಂಘಟನೆ ನೀವು ಒಂದು ಶಾಲೆಯಾಗಿ ಕಾರ್ಯನಿರ್ವಹಿಸಿ, ಒಂದು ನೀವು ಏನು ಸಮಾನತೆಯನ್ನು ಸಾರುವಂತಹ ಒಂದು ಮೀಸಲಾತಿಯನ್ನು ನೀವು ಪ್ರೋತ್ಸಾಹಿಸಿ, ನೀವು ರಾಷ್ಟ್ರಧ್ವಜವನ್ನು ಹಾರಿಸಿ, ನೀವು ಒಂದು ಸಂಘಟನೆಯನ್ನ ತಗೊಂಡೋಗಿ ಒಂದು ಸರ್ಕಾರ ಮಾಡೋ ಕೆಲಸನ ಮಾಡಿ ಅಂತಂದ್ರೆ ಅದು ಹೆಂಗೆ ಸಾಧ್ಯ ಸರ್? ಅದಕ್ಕೋಸ್ಕರನೇ ಆ ಒಂದು ವಿಚಾರಕ್ಕಾಗಿ ನಾನು ಸಂಘಟನೆಯಿಂದ ಆಚೆ ಬಂದಿದ್ದೀವಿ ಮೇಡಮ್. ಸಂಘಟನೆ ಅದು ಸಂಘಟನೆಯನ್ನ ಒಂದು ಸರ್ಕಾರಕ್ಕೆ ಪರ್ಯಾಯವಾಗಿ ಕಾರ್ಯನಿರ್ವಹಿಸಿ, ನೀವು ಮೀಸಲಾತಿ ಬಗ್ಗೆ ಮಾತಾಡಿ, ನೀವು ಅದ್ರ ಬಗ್ಗೆ ಮಾತಾಡಿ, ನೀವು ಇದ್ರ ಬಗ್ಗೆ ಎಲ್ಲ ಮಾತಾಡಕ್ಕಲ್ಲ ಅದು ಸಂಘಟನೆ ಅಂದ್ಮೇಲೆ ಎಲ್ಲಾದ್ರೂ ಪರವಾಗಿ ನಿಂತ್ಕೋಬೇಕಾಗುತ್ತೆ, ಒಳ್ಳೆ ವಿಚಾರಗಳು ಪರವಾಗಿ ನಿಂತ್ಕೋಬೇಕಾಗುತ್ತೆ. ಇವತ್ತು ಭೀಮ್ ಆರ್ಮಿ ಸಂಘಟನೆ ಉತ್ತರ ಪ್ರದೇಶದಲ್ಲಿ ಒಂದು 500 ಶಾಲೆಗಳನ್ನು ಓಪನ್ ಮಾಡಿದ್ವಿ ನಾವು. ಭಾರತ ರತ್ನ ಅವಾರ್ಡು ಮತ್ತು ಭಾರತ ರತ್ನ ಪ್ರಶಸ್ತಿ ಬಂದ್ಬಿಟ್ಟು ಅಂಬೇಡ್ಕರ್ಗೆ ತುಂಬ ಲೇಟ್ ಸಿಕ್ಬಿಡ್ತು. ಆಗೆಲ್ಲೋಗಿತ್ತು ಕಾಂಗ್ರೆಸ್ ಪರಿವಾರ, ಗಾಂಧಿ ಪರಿವಾರ ಮತ್ತು ನಿಮ್ಮ ದಲಿತರು ಎಲ್ಲ ಇದಾರಲ್ಲ, ನಿಮ್ಮ ಸಂಘಟನೆ ಎಲ್ಲಿ ಹೋಗಿತ್ತು ಅಂತ. ಬಾಬಾ ಸಾಹೇಬ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡೋದು ಸರ್ಕಾರಕ್ಕೆ ಬಿಟ್ಟು ವಿಚಾರ, ಆಯಿತಾ. ಅದು ಯಾವಾಗ ಕೊಟ್ಟಿದೆ, ಅದು ಯಾವಾಗ ಬಿಟ್ಟಿದೆ, ಅದು ನಮ್ಗೆ ಬೇಡ, ಆಯಿತಾ. ಭಾರತ ರತ್ನ ಪ್ರಶಸ್ತಿ ಬಂದಿದೆ, ಆಯಾ ಸರ್ಕಾರಗಳು ಅವ್ರವ್ರಿಗೆ ಬೇಕಾಗಲಿಕ್ಕೆ ಮೆಚ್ಚಿಸೋಕ್ಕೋಸ್ಕರ ಅವೆಲ್ಲ ಮಾಡ್ತಾ ಇದ್ದಾವೆ, ಅದು ಬೇರೆ. ನೀವಿಷ್ಟು ದಲಿತರ ಬಗ್ಗೆ ಮಾತಾಡೋರು ನಿಮ್ಮ ಕಾಂಗ್ರೆಸ್ನಲ್ಲಿ ಯಾಕೆ ದಲಿತ ಮುಖ್ಯಮಂತ್ರಿ ಮಾಡಲಿಲ್ಲ? ಈ ಕಾಂಗ್ರೆಸ್ ಅವರು ಇಷ್ಟೆಲ್ಲ ಮಾತಾಡ್ತಿರಲ್ಲ, ನೀವು ದಲಿತರಿಗೆ ಅಂತ ಏನು ಮಾಡಿದ್ದೀರಾ? ಬರೀ ಪ್ರಚೋದನೆ ಕೊಟ್ಟು ಅಲ್ಲ, ಸುಮ್ಮನೆ ಹೇಳ್ಕೋಬೇಡಿ. ವೋಟ್ ಬ್ಯಾಂಕ್ಗೋಸ್ಕರ ಮಾಡೋದಲ್ಲ, ಬರೀ ವೋಟ್ ಬ್ಯಾಂಕ್ಗೋಸ್ಕರ ಮಾಡಿ. ಆ ಗುಲ್ಬರ್ಗದಲ್ಲಿ ನೋಡಿದ್ದೀರಾ ರೋಡುಗಳು, ಅದು ನೋಡಿದ್ದೀರಾ? 59 ವರ್ಷದಲ್ಲಿ ಏನಾದರೂ ಒಂದೊಂದು ರೋಡ್, ಬೆಂಗಳೂರು ರೋಡ್ ಬಿಡಿ, ಮಾತಾಡ್ತಾ ಇರೋದು ಯಾವಾಗ ಯಾರು? ಅವರು ರಾಷ್ಟ್ರೀಯ ಪ್ರಧಾನ ಅಧ್ಯಕ್ಷರು, ಅವರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಲ್ಲ. ಅಲ್ಲಿ ನಮಗೆ ಪ್ರಚೋದನೆಗೆ ಇದು ಕೊಡ್ತೀವಿ, ಪಥಸಂಚಲನ ಬಿಡಲ್ಲ ಅಂತ ನೀವ್ಯಾರು ಕೇಳೋಕ್ಕೆ? ಪಥಸಂಚಲನ ಬಿಡೋಕ್ಕೆ ಅನ್ನೋದಕ್ಕೆ ಪರ್ಮಿಷನ್ ತೊಗೊಂಡ್ಮೇಲೆ ನಿಮ್ಗೇನು ಅಧಿಕಾರ ಇದೆ? ಕಾಂಗ್ರೆಸ್ ಆಸ್ ಅ ಪಾರ್ಟಿ ಒಂದು ಸಂಘ ಪರಿವಾರದ ಹೆಡ್ ಆನ್ ತಗೊಂಡಿದೆ ಅನ್ನೋದಾದರೆ, ಸಂಘ ಪರಿವಾರದ ಚಟುವಟಿಕೆಗಳು ಕಾನೂನಿನ ವ್ಯಾಪ್ತಿಗೆ ಬರಬೇಕು ಅನ್ನೋದಾದರೆ ಅಲ್ಲಿವರೆಗೆ ಎಲ್ಲ ಸರಿ ಇದೆ ಸರ್. ಕಾನೂನಿನ ವ್ಯಾಪ್ತಿಗೆ ಯಾಕೆ ಬರಬೇಕು ಅಂದಾಗ ಅಲ್ಲೊಂದು ಲಾರ್ಜರ್ ಆದಂತಹ ವಿಶ್ಲೇಷಣೆ ಹೊರಬರುತ್ತೆ. ಅವರು ಕೋಮುಗಲಭೆ ಸೃಷ್ಟಿಸ್ತಾರೆ, ಕರಾವಳಿಯಲ್ಲಿ ಪ್ರಯೋಗಶಾಲೆ ಮಾಡಿದ್ರು, ಸಾಕಷ್ಟು ಜನ ಯುವಕರು ಪ್ರಾಣ ಕಳ್ಕೊಂಡ್ರು ಅಂತ. ಇಂತಹ ವಿಶ್ಲೇಷಣೆಗೆ ಸರಿಯಾದ ಉತ್ತರ ಬ್ಯಾನ್. ಯಾಕೆಂದರೆ ನೀವು ಚಟುವಟಿಕೆಗಳು ಪಥಸಂಚಲನ ಬ್ಯಾನ್ ಮಾಡಿಬಿಡ್ತೀವಿ, ನೀವು ಶಾಖೆಗಳಲ್ಲಿ ಪರ್ಮಿಷನ್ ತಗೋಬೇಕು ಅನ್ನೋದು ಅಷ್ಟೇ ಅಲ್ಲ, ನೀವು ಕೊಡ್ತಾ ಇರುವಂಥ ವಿಶ್ಲೇಷಣೆ ಅದು ದೇಶ ವಿರೋಧಿಯಾದಂಥ ವಿಶ್ಲೇಷಣೆ. ಸೊ ಅಷ್ಟು ದೇಶ ವಿರೋಧಿಯಾದಂತಹ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಕೇವಲ ಪೂರ್ವಾನುಮತಿ ಅಷ್ಟೇ ಅಲ್ಲ, ಅದಕ್ಕೂ ಮಿಕ್ಕಿದಾದಂತಹ ಅತಿ ದೊಡ್ಡ ಕ್ರಮದ ಅವಶ್ಯಕತೆ ಇದೆ ಹಾಗೆ ಮಾಡಿದೆ ಅನ್ನೋದಾದರೆ. ಸೊ ಇದು ಯಾಕೋ ಮ್ಯಾಚೇ ಆಗ್ತಾ ಇಲ್ಲ ಸರ್. ಒಂದು ಪ್ರಶ್ನೆ, RSS ದೇಶ ವಿರೋಧಿ ಸಂಘಟನೆ ಅಂತ ನಾವು ಹೇಳ್ತಿದ್ದೀವಿ, ಅವ್ರು ಹೇಳ್ತಾರೆ ಇಲ್ಲ ನಾವು ರಾಷ್ಟ್ರಪ್ರೇಮಿಗಳು ಅಂತ. ನನ್ನ ಬಹಳ ಹಳೆಯ ಪ್ರಶ್ನೆ ಇದು, RSSನವ್ರು ಮಾತ್ರ ರಾಷ್ಟ್ರಪ್ರೇಮಿಗಳೇ, ಉಳಿದವ್ರು ಅಲ್ವೇ ಅಂತ. ಈ ದೇಶದಲ್ಲಿರೋ ರೈತರು, ಈ ದೇಶದಲ್ಲಿರೋ ಪತ್ರಕರ್ತರು, ಈ ದೇಶದಲ್ಲಿರೋ ಕಾರ್ಮಿಕರು,
ಈ ದೇಶದಲ್ಲಿರೋ ಪೌರ ಕಾರ್ಮಿಕರು ಇವರೆಲ್ಲ ರಾಷ್ಟ್ರಪ್ರೇಮಿಗಳಲ್ವ? ನೀವು ಹೇಳ್ಕೊಳ್ಳಿ ಅವ್ರ ತರ, ನಿಮ್ಮನ್ನ ಅವ್ರು ಏನು RSS ಹೇಳಿಲ್ಲ, ನೀವು Correct. ಹೇಳ್ಕೋಬೇಡಿ ಅಂತ. Correct. ನೀವು Very correct. ಅಲ್ಲ ಅಂತಾನೂ ಹೇಳಿಲ್ಲ. Very correct. ನಾವು Very correct. ರಾಷ್ಟ್ರಪ್ರೇಮಿಗಳು ಅಂತ Yes. ಹೇಳ್ತಿದ್ದಾರೆ, ನೀವು ಹೇಳಿ ನಾನು ಅದಕ್ಕೆ ರಾಷ್ಟ್ರಪ್ರೇಮಿ ಅಂತ. ಬಟ್ ಅದ್ ದೇಶ ಆ ವಿರೋಧಿ ಕೆಲ್ಸ- ಚಟುವಟಿಕೆಗಳು ಮಾಡ್ತಾ ಇರೋರಿಗೆ ಕೇವಲ ಪಥಸಂಚಲನಕ್ಕೂ ಶಾಖೆ ನಡೆಸೋದಕ್ಕೆ ಪರ್ಮಿಷನ್ ಅಷ್ಟೇನಾ ಕ್ರಮ? ಪರ್ಮಿಷನ್ನು ಅಷ್ಟೇನಾ No, no, ಕ್ರಮ? ಒಂದ್ ಸರ್, ಕೇಳಿ. ನನ್ನ ಪ್ರಶ್ನೆ ವೆರಿ ಕ್ಲಿಯರ್. Yes, very clear, ದೇಶ very ವಿರೋಧಿ clear. ಚಟುವಟಿಕೆ ಮಾಡ್ತಾ ಇರುವಂತಹ ಸಂಘಟನೆಗೆ ನೀವು ಕಾರ್ಯಕ್ರಮಗಳನ್ನ ಪೂರ್ವಾನುಮತಿ ತಗೊಂಡ್ ಮಾಡಿ ಅನ್ನೋದು ಅಷ್ಟೇನಾ ಕ್ರಮ? ಅದಕ್ಕೂ ಮಿಗಿಲಾದ ಕ್ರಮ ಆಗ್ಬೇಕಲ್ಲ, ಮಾಡಿ. ಎಸ್, ಯು ಆರ್ ರೈಟ್. ಕಾರ್ಯಕ್ರಮ ನಡೆಸೋರಿಗೆ ಕಾರ್ಯಕ್ರಮವನ್ನು ಕಾನೂನುಬದ್ಧವಾಗಿ ನಡೆಸಿ ಅಂತ ಹೇಳ್ತಿದೆ ಸರ್ಕಾರ. ಇದರಲ್ಲಿ ಯಾವ ಕಾನೂನು ಬಾಹಿರವಾದಿ ಹೇಳಿಕೆ ಸರ್ಕಾರದ್ದಲ್ಲ. ಸಿದ್ದರಾಮಯ್ಯನವರು ಈ ಥರ ಇದ್ದರೆ ಇದ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ನೀವು ಪರ್ಮಿಷನ್ ತೊಗೊಂಡ ಮೇಲೆ ನಡೆಸಬೇಡಿ ಅಂತ ಅವ್ರೇನು ಹೇಳ್ತಾ ಇಲ್ಲ. ಪ್ರಿಯಾಂಕರ್ಗೆ ಕೂಡ ನಿಮ್ಮ ಪಥಸಂಚಲನ ನಡೆಸೋದಾದರೆ ಪರ್ಮಿಷನ್ ತೊಗೊಂಡು ನಡೆಸಿ ಅಂತ, ನೀವು ಬೈಠಕ್ ನಡೆಸೋದಾದರೆ ಸರ್ಕಾರಿ ಜಾಗಗಳಲ್ಲಿ ಪರ್ಮಿಷನ್ ತೊಗೊಂಡು ನಡೆಸಿ ಅಂತ. ಇದರಲ್ಲಿ ಯಾವುದು ಕಾನೂನಿಗೆ ವಿರುದ್ಧವಾದಿಲ್ವಲ್ಲ, ಯಾಕೆ ನೀವು ಅದನ್ನು ವಿವಾದ ಮಾಡ್ತಿದ್ದೀರಿ? ಕಾನೂನು ವಿರುದ್ಧವಾದಂತಹ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅಂತಾನೆ ನೀವೇ ಹೇಳ್ತಿರೋದು. ನಾವೇ ಹೇಳ್ತಿರೋದು. ಹಾಗಾದ್ರೆ ಅದಕ್ಕೆ ಕಾರಣಗಳು ಕ್ರಮ ಇದೆ. ತಗೊಳ್ಳಿ ಅಂತಾನೂ ನಾವು ಹೇಳ್ತಾ ಇರೋದು. No, no, ಅದಕ್ಕೆ ಕಾರಣಗಳು ಇದೆ. ಕಾರಣಗಳೇನು ಅಂದರೆ, ಈಗಾಗಲೇ 3 ಸಾರಿ ಬ್ಯಾನ್ ಸುಮ್ಮನೆ ಮಾಡಿರಲ್ಲ. ವಲ್ಲಭಾಯ್ ಪಟೇಲ್ ಅವರು ಬ್ಯಾನ್ ಮಾಡಿದವರು, ಬೇರೆ ಯಾರು ಅಲ್ಲ. ಕೇಳಿ, ಅದನ್ನು ಹೇಳ್ಬೇಕು. ಯಾವುದು ಖಂಡಿತ ಲಿಫ್ಟ್ ಆಗಿದೆ. ಕೋರ್ಟ್ಗಳು ಆ ಸರಿಯಾದ ಸಾಕ್ಷಿ ಬಿಟ್ಬಿಡಿ, ಸಿಗದೆ ಮತ್ತೆ ಬ್ಯಾನ್ lift ಆಗಿದೆ. ಬ್ಯಾನ್ ಅಂತ ಹಳೆ ಸಾಕ್ಷಿ ಇದನ್ನ ಸಿಕ್ಕಿ- ಹೇಳಕ್ ಹೋಗ್ಬೇಡಿ. ಅರೆ, ಬ್ಯಾನ್ ಇರೋದು ಸತ್ಯ ಅಲ್ವೇನ್ರಿ? 3 ಸಾರಿ ಮುಗಿದೋಗಿರೋ ಕತೆ ಅರೆ, ಅದು. ಇದೆ ಆಗಿತ್ತು ಅನ್ನೋದು ನಿಜ ತಾನೆ? ಹೌದು. ಅದನ್ನ ಒಪ್ಕೊಳ್ಳಿ. Lift ಆಗಿತ್ತು ಅನ್ನೋದು ನಿಜ ಅದನ್ನ ತಾನೆ? ಒಪ್ಕೊಳ್ಳಿ. Yes, ಅದು ಬ್ಯಾನ್ ನಾನೇ lift ಆಗಿತ್ತು ಹೇಳ್ತಿದ್ದೀನಿ. ಅನ್ನೋದು ನಿಜ ತಾನೆ? ನೀವ್ ಹೇಳೋದ್ ಬೇಕಾಗಿಲ್ಲ, ನಾನೇ ಬ್ಯಾನ್ ಹೇಳ್ತಿದ್ದೀನಿ. ಬ್ಯಾನ್ ಅದ್ರ ಮಾತ್ರ ಯಾಕೆ ಹೇಳ್ತೀರಿ? ಅರೆ, ಲಿಫ್ಟ್ ಬ್ಯಾನ್ ಆಗಿರೋದು ಆಗಿದ್ದು ಹೇಳಿ. ಯಾಕೆ? ಅದು ಗೊತ್ತಿರ್ಬೇಕಲ್ಲ ನಿಮ್ಗೆ. ಆಯ್ತು, ನಿಮ್ ಸೇವಾದಳ ಯಾಕೆ ಏನಾಯ್ತು? ಬ್ಯಾನು? ಚಡ್ಡಿ ಹಾಕಿದವ್ರು ಮೊದಲು ಸೇವಾದಳವಾಗಿ convert ಆಯ್ತದು. ಅದೇ ಗೊತ್ತಿಲ್ಲ ಅವ್ರಿಗೆ. ಹೇಳ್ರಿ, ಅದು ಸೇವಾದಳವಾಗಿ convert ಆಯ್ತದು. ನಿಮಗೆ ಇವತ್ತಿಗೂ ಆ ಸೇವಾದಳ ಇದೆ. ಸೇವಾದಳಕ್ಕೆ ಮೇಡಮ್ ಅವರೇ, ಇವತ್ತು ಆ ಸೇವಾದಳ ಇದೆ. ಸೇವಾದಳಕ್ಕೆ ನೆಹರು ಆರಂಭ NS ಮಾಡಿದ ಹಳ್ಳಿಕರ್ ಸೇವಾದಳ ಅವರು ಇವತ್ತು ಇದೆ. ಧಾರವಾಡದವರೇ ಆದಂತಹ ಸುಮ್ನೆ ನೆಹರು ಮೇಲೆ ಎತ್ತಾಕ್ತೀರಿ. ಮೇಡಮ್ ಅವರೇ, ಧಾರವಾಡದವರೇ ಈಗ ಆದಂತಹ ಈಗ NS ಸರ್, ಹಳ್ಳಿಕರ್ ನನ್ನ ಅವರು ಪ್ರಶ್ನೆಗೆ ಒಂದ್ ನಿಮಿಷ. ಎರಡು- ನನ್ನ ಸ್ಥಾಪನೆ ಪ್ರಶ್ನೆಗೆ ಮಾಡಿದಂತಹ ಇಲ್ಲ, ತಡಿ ಸರ್. ಸೇವಾದಳ ನೆಗೆದು ಭಾಸ್ಕರ್, ಬಿಟ್ಟಲ್ಲ ಯಾಕೆ? ಎಸ್ ಅಶ್ವಥ್ ನಾರಾಯಣ್ ಸರ್. ಸರ್, ನಾನು ಅದೇ ಪ್ರಶ್ನೆನ ಒಂದ್ ನಿಮಿಷ, ಅದೇ ಪ್ರಶ್ನೆನ ನಾನು ತಮ್ಮ ಮುಂದೆ ಇಡ್ತೀನಿ ಸರ್. ಈಗ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅನ್ನೋದಾದರೆ ನಾವು ಮಾಡುವಂತಹ ವಾದಕ್ಕೆ ಅರ್ಥನೇ ಇರಲ್ಲ ಸರ್. ನೀವು ಬ್ಯಾನ್ ಮಾಡ್ತೀವಿ, ನಾವು ಚಟುವಟಿಕೆಗಳಿಗೆ ಬ್ರೇಕ್ ಹಾಕ್ತೀವಿ, ಯಾಕೆ ಅಂದರೆ ಈ ಸಂಘಟನೆ ಇದು ಮಾಡ್ತಾ ಇದೆ, ಅದು ಮಾಡ್ತಾ ಇದೆ, ಕೋಮುಗಲಭೆ ಮಾಡ್ತಾ ಇದೆ, ಮತ್ತೊಂದು ಮಾಡ್ತಾ ಇದೆ, ಇನ್ನೊಂದು ಮಾಡ್ತಾ ಇದೆ ಅಂತ ಬರೀ ಆರೋಪ ಮಾಡೋದಕ್ಕೆ ಸೀಮಿತ ಆದರೆ ಯಾರು ನಂಬ್ತಾರೆ? ನೋಡಿ ಮೇಡಮ್, ಒಂದು ಪೂರ್ವಾಗ್ರಹ ಪೀಡಿತವಾಗಿ ಅಲಿಗೇಷನ್ಸ್ ಮಾಡೋದಿದೆಯಲ್ಲ, ಅದು ಭಾಳ ದೊಡ್ಡ ತಪ್ಪು. ಈಗ ನಮ್ಮ ಸರ್ಕಾರ ಆಯಿತು, ರಾಜ್ಯದಲ್ಲಿ BJP ಸರ್ಕಾರ ರೂಲ್ ಮಾಡೋಂಥ ಸಂದರ್ಭದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, SDPI, ಸಿಮಿ ಸಂಘಟನೆ ಬ್ಯಾನ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸರ್ಕಾರ ತೀರ್ಮಾನ ಮಾಡ್ತು. ಬ್ಯಾನ್ ಮಾಡೋದಕ್ಕೆ ಕಾರಣ ಏನು ಅನ್ನೋಂಥದ್ದನ್ನು ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕೊಡ್ತು. ಆದರೆ ಬ್ಯಾನ್ ಮಾಡುವಂಥದ್ದನ್ನು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಇಲ್ಲಿರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಚುನಾವಣಾ ಆಯೋಗ ಆ ಒಂದು ರಿಜಿಸ್ಟ್ರೇಷನನ್ನು ಕ್ಯಾನ್ಸಲ್ ಮಾಡಿದ್ರು. ಈ ರೀತಿ ಸಾಕ್ಷ್ಯಾಧಾರಗಳ ಕೊರತೆಯ ಮೇಲೆ ನಾವು ಅದನ್ನು ಮಾಡಲಿಕ್ಕೆ ಬರೋದಿಲ್ಲ, ನೀವು ಸಾಕ್ಷಿ ಕೊಡಿ ಅಂತ ಅಂದಾಗ SDPI, PFI, ಸಿಮಿ ಸಂಘಟನೆ ಬ್ಯಾನ್ ಆಯಿತು. SM ಕೃಷ್ಣವ್ರು ಮುಖ್ಯಮಂತ್ರಿ ಆಗಿದ್ದಾಗ ಚರ್ಚಲ್ಲಿ ಬಾಂಬ್ ಬಿಟ್ಟು ಸಿಮಿ ಸಂಘಟನೆ ಸಿಗಾಕೊಂಡಿರ್ತಕ್ಕಂಥದ್ದು ಗೊತ್ತಿದೆ. ಅಂಥ ಸಿಮಿ ಸಂಘಟನೆ, ಅಂಥ PFI, ಅಂಥ SDPI ಜೊತೆ ಕಾಂಗ್ರೆಸ್ ಚುನಾವಣಾ ಅಲಿಯನ್ಸ್ ಮಾಡಿಕೊಳ್ಳುತ್ತೆ. ಮೊದಲು ಅಂಥ ಸಂಘಟನೆ ವಿರುದ್ಧವಾಗಿ ಕಾಶ್ಮೀರದಲ್ಲಿ ನೀವು ಮಾಡಿರಿ? ಅಲ್ಲ ಕೇಳಿ, ಅಲ್ಲ ಅಂಥ ಸಂಘ ಒಂದ್ ನಿಮಿಷ ತಡ್ರಿ ಸರ್. ಸರ್, ಅಲ್ಲ ಜಯನಗರದಲ್ಲಿ ಒಬ್ಬ ಕಾರ್ಪೊರೇಟರ್ ಜೊತೆ ಅಲಿಯನ್ಸ್ ಮಾಡ್ಕೊಂಡು ಮೇಯರ್ ಆದ್ರೆ ಮೇಡಮ್ ಸರ್, ನೀವು ಕಾಶ್ಮೀರದಲ್ಲಿ ಮಾಡ್ಕೊಂಡಿದ್ದಲ್ಲ. ತಡಿ ಸರ್, ಮೇಡಮ್. ನೀವು ಕಾಶ್ಮೀರದಲ್ಲಿ ಮಾಡ್ಕೊಂಡಿಲ್ವೇನ್ರಿ ಸರ್? ಮೇಡಮ್, ನೀವು ಪ್ರತ್ಯೇಕತಾವಾದಿಗಳ ಚಿಂತನೆ ಇರುವಂತಹ ಪಾರ್ಟಿ ಜೊತೆ ನೀವು ಕಾಶ್ಮೀರದಲ್ಲಿ ಅಲಯನ್ಸ್ ಮಾಡ್ಕೊಳ್ಳಿಲ್ವಾ ಬದಲಾದ ಸರ್? ರಾಜಕೀಯ ಪರಿಸ್ಥಿತಿ ಅದು ಅಲಿಯನ್ಸ್ ಬದಲಾದ ರಾಜಕೀಯ ಪರಿಸ್ಥಿತಿ ಅಲಿಯನ್ಸ್ ಇದೆ. ಮಾಡ್ಕೊಂಡಿದ್ದಕ್ಕೆ 370 ರದ್ದಾಗ್ಲಿಕ್ಕೆ ಕಾರಣ ಅಲ್ಲ. ಆಯ್ತು. ಸೊ ನೀವು ಅಲಿಯನ್ಸ್ ಸರ್ಕಾರನೇ ಮಾಡಿದ್ರು. ನಿನ್ನೆ ಇಕ್ಬಾಲ್ ಹುಸೇನ್ ಅವರು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ರು ಸರ್. ನೋಡಿದೆ, ಹಮ್ ಕರೆ ತೋ ಬಲಾತ್ಕಾರ, ಆಪ್ ಕರೆ ತೋ ಚಮತ್ಕಾರ. ಕಾಂಗ್ರೆಸ್ ಮಾಡಿದ್ರೆ ಬಲಾತ್ಕಾರ, ನೀವು ಮಾಡಿದ್ರೆ ನಾವು ಚಮತ್ಕಾರ. ಮುಫ್ತಿ ಮೊಹಮ್ಮದ್ ಒಂದ್ ನಿಮಿಷ, ಮುಫ್ತಿ ಮೊಹಮ್ಮದ್ ಜೊತೆ ಅಲಿಯನ್ಸ್ ಮಾಡ್ಕೊಂಡಿದ್ಕೆ ಅಲ್ಲಿ ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಮಾಡಿ But 370 ಅವ್ರು ರದ್ದಾಯ್ತು. ಅವರು ಪ್ರತ್ಯೇಕ 370 ರದ್ದಾಗ್ಲಿಕ್ಕೆ ಕಾರಣ ಆಯ್ತು ಸರಿ, ಗೊತ್ತಾ? ನಾವು ಅಲಿಯನ್ಸ್ ಬಟ್ ಅವ್ರ ಮಾಡ್ಕೊಂಡಿದ್ವಿ. ಚಿಂತನೆ ಏನು? ವಿಧಾನಸೌಧದಲ್ಲಿ ಬ್ಲೂ ಫಿಲಂ ನೋಡಿದವರು ಗಣವೇಶ ಹಾಕೊಂಡು ಓಡಾಡ್ತಾರೆ. ಈಗ ಅವ್ರ ಪಾರ್ಟಿಲೇ ಇದಾರಲ್ಲ ಸೌದಿ, ಹಾಗಾದ್ರೆ ಅವ್ರ ಪಾರ್ಟಿಲೇ ಇದಾರಲ್ಲ. ಸರಿನಾ ಅದು? ಅಲ್ಲ ಮೇಡಮ್, ಯಾವ ಪಾರ್ಟಿಗೆ ಹೋಗಿದಾರಲ್ಲ
ಸರಿನಾ ಅದು? ಈಗ ಆಲ್ ಪಾರ್ಟಿಗೆ ಹೋಗಿದಾರಲ್ಲ ಸರ್ ಸರಿನಾ ಅದು? ಮೇಡಮ್, ಈಗ ಆಲ್ ಪಾರ್ಟಿಗೆ ಹೋಗಿದಾರಲ್ಲ. ಇಂಥವ್ರೆಲ್ಲರೂ ಕೂಡ ಗಣವೇಷಧಾರಿಗಳಾಗಿ ನೀವು ಪಥಸಂಚಲನ ಮಾಡಿಬಿಟ್ರೆ ನಾಳೆ ಸಂಘದ ಬಗ್ಗೆ ಪ್ರಶ್ನೆ ಮೂಡುತ್ತೆ ಅನ್ನೋದು ಒಂದು ಒಳ್ಳೆಯ ಪ್ರಶ್ನೆ ಅಲ್ಲವೇ ಭಾಸ್ಕರನ್ ಅವರೇ? ನೋಡಿ, ನಿಮ್ಮ ಮನಸ್ಸಿನಲ್ಲಿ ಏನು ದುಗುಡ ಇದೆ, ಏನು ಭಾವನೆ ಇದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ನಾನು 14 ವರ್ಷದಿಂದ ಹಿಡಿದು 39ನೇ ವರ್ಷದ ತನಕ ನಾನು ದುಡಿದಿದ್ದೇನೆ. ನಿಮ್ಮ ಮಾತೇನಿದೆ ಅದನ್ನು ನಾನು 100ಕ್ಕೆ 100 ಒಪ್ತೇನೆ. ಯಾಕಂದರೆ ಕೇವಲ ಒಂದು ಕ್ಷುಲ್ಲಕವಾದಂಥ ಎಲ್ಲೋ ಒಂದು ಕಡೆ ಅಧಿಕಾರ ಸಿಗುತ್ತೆ ಅಥವಾ ಒಂದು ಸರ್ಕಾರವನ್ನು ನಿರ್ಮಾಣ ಮಾಡ್ಬೋದು ಅಂತ ಹೇಳಿ ನೀವು ಹೇಳ್ದಂಗೆ ರೇಪಿಸ್ಟ್ಗಳು, ಅತ್ಯಾಚಾರಿಗಳು, ಏಡ್ಸ್ ಇಂಜೆಕ್ಷನ್ ಹಾಕಕ್ಕೆ ಹೊರಟವರು ಇವರೆಲ್ಲರನ್ನೂ ಕರ್ಕೊಂಬಂದು RSSನ ಪುನೀತವಾದಂಥ ಡ್ರೆಸ್ಸನ್ನು ಹಾಕ್ಸಿರೋದಿಲ್ಲ. ಅದರ ಬಗ್ಗೆ ನನಗಾಗಲಿ ಲಕ್ಷಾಂತರ ಕಾರ್ಯಕರ್ತರಿಗೆ ನಮ್ಮದು ವಿರೋಧ ಇದೆ. ಮೊನ್ನೆ ಕಾರ್ಯಕ್ರಮದಲ್ಲಿ ಅದೇ ಒಂದ್ ನಿಮಿಷ. ವೇಷದಲ್ಲಿ ಹೋಗಿ ನನಗೆ ವಿರೋಧ ಇದೆ. ಸರ್ ಅದು ಒಂದು ಇಂಡಿಪೆಂಡೆಂಟ್ ನನಗೆ ಮಾತಾಡೋದಕ್ಕೆ ಅವಕಾಶ ಖಂಡಿತ ಹೇಳಿ. ಈಗ ಅಶ್ವಥ್ ನಾರಾಯಣರವರು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಇದು ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೆ ಕಲಿಸಿದಂಥ ರಾಷ್ಟ್ರೀಯತೆ ಮತ್ತು ಧರ್ಮನಿಷ್ಠೆ ಇದೇನಾ? ಅಧಿಕಾರಕ್ಕೋಸ್ಕರವಾಗಿ ನಮ್ಮ ಐಡಿಯಾಲಜಿಯನ್ನು ನಾವು ಬಿಟ್ಬಿಡ್ಬೇಕಾ? ಅದನ್ನು ತ್ಯಾಗ ಮಾಡಬೇಕಾ? ನಾವು ಯಾವ ರೀತಿ ಇರಬೇಕು ಅಂದರೆ, ನಮ್ಮ ಸರ್ಕಾರ ಹೋದರೆ ಪರವಾಗಿಲ್ಲ, ಮತ್ತೆ ಜನಗಳ ಹತ್ರ ಹೋಗ್ತೀವಿ, ಮತದಾನದ ಭಿಕ್ಷೆ ಕೇಳ್ತೀವಿ, ಅಧಿಕಾರಕ್ಕೆ ಬರ್ತೀವಿ, ಇಂಥ ಅತ್ಯಾಚಾರಿಗಳನ್ನು, ಕಳ್ಳರನ್ನ, ಡಕಾಯಿತರನ್ನ ನಮ್ಮ ಪಕ್ಷದಲ್ಲಿ ಸೇರಿಸ್ಕೊಳ್ಳಲ್ಲ ಅನ್ನೋ ಒಂದು ನಿರ್ಧಾರವನ್ನು BJP ಮತ್ತು RSS ತಗೋಬೇಕಾಗಿತ್ತು. ಅದರ ಬಗ್ಗೆ ನಮಗೆ ಭಾಳ ನೋವಿದೆ. ಈಗ ಕೊನೆಯದಾಗಿ ತಮಗೆ ಪ್ರಶ್ನೆ ಏನು ಅಂತಂದರೆ ಸರ್, ದಲಿತ ಸಂಘಟನೆಗಳಿಗೆ ತಮ್ಮದೇ ಆದಂತಹ ಸ್ವಾವಲಂಬಿಯಾದಂತಹ ಮತ್ತು ತನ್ನದೇ ಆದಂತಹ ಶಕ್ತಿ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳುವಂತಹ ಎಲ್ಲ ಅವಕಾಶಗಳಿದ್ದರೂ ಕೂಡ ಯಾಕೆ ಒಬ್ಬ ಮುಖಂಡ, ಒಂದು ಪಕ್ಷ ಈ ರೀತಿಯಾದಂತಹ ಚೌಕಟ್ಟಿನಲ್ಲಿ ತಮ್ಮನ್ನು ತಾವು ಯಾಕೆ ಬಂದಿ ಮಾಡ್ಕೊಳ್ತಾ ಇದ್ದೀರಾ? ಯಾಕೆ ಬಂದಿ ಆಗ್ತಾ ಇದ್ದಾರೆ? ಯಾಕೆ ದಲಿತ ಸಂಘಟನೆಗಳು, ದಲಿತ ಮುಖಂಡರು ಈ ರೀತಿಯ ಹಲವಾರು ಬೇರೆ ಬೇರೆ ಹಿತಾಸಕ್ತಿಗಳಿಗೆ ತಮ್ಮನ್ನು ತಾವು ಯಾಕೆ ಬಂದಿ ಮಾಡ್ಕೊಳ್ತಾ ಇದ್ದಾರೆ? ಯು ಶುಡ್ ರೂಲ್, ಬೇರೆಯವ್ರನ್ನ ರೂಲ್ ಮಾಡೋದಲ್ಲ. ಹೇಳಿ. ನಿಮ್ಮದು ಫಸ್ಟ್ ಆಫ್ ಆಲ್ ತಪ್ಪು ತಿಳುವಳಿಕೆ. ನಾವು ಯಾರ ಹತ್ರನೂ ಬಂದಿ ಆಗಿಲ್ಲ. ನಾವು ಯಾರ ಹತ್ರನೂ ಹೋಗಿ ರಾಜಕೀಯ ಪಕ್ಷದವ್ರ ಹತ್ರ, BJP ಅವ್ರ ಹತ್ರ ಆಗಲಿ, ಕಾಂಗ್ರೆಸ್ ಅವ್ರ ಹತ್ರ ಆಗಲಿ ಯಾವ ಸಮಾನ ವಿರೋಧಿಗಳ ಅವರು. ಹೌದೌದು, ಎಲ್ಲರೂ ಸಮಾನ ವಿರೋಧಿಗಳು. ನಮ್ದೇ ಆದ ಪೊಲಿಟಿಕಲ್ ಪಾರ್ಟಿ ಇದ್ದಾಗ ನಾವು ಬೇರೆಯವ್ರ ಹತ್ರ ಹೋಗಕ್ಕಾಗಲ್ಲ. ನಮ್ದೇ ಸಿದ್ಧಾಂತಗಳಿದಾವೆ ಮೇಡಮ್. ಆ ಸಿದ್ಧಾಂತಗಳ ಮೇಲೆ ನಾವು ಬದುಕ್ತಾ ಇರೋದು. ಅವ್ರ ಪಥ ಸಂಚಲನ ಮಾಡ್ತಾರಂತ ನೀವ್ ಯಾಕೆ ಮಾಡ್ತೀರಿ? ಯಾರ ಪಥ ಸಂಚಲನ? ಅದನ್ನ ಪಕ್ಷನ, ಅದು ಸಂಘಟನೆ, ಅದು ಸಂಘಟನೆ, ನಾವು ಸಂಘಟನೆ ಮೇಡಮ್. ಹೌದು ಸರ್, ಅವ್ರು ಮಾಡ್ತಾರಂತ ನೀವು ಮಾಡೋದೇ. ಹೌದು, ನಾವು ಅದನ್ನ ಅವಾಗಲೇ ಫಸ್ಟ್ ಸರಿ ಉತ್ತರ ಕೊಟ್ಟನಲ್ಲ. ನೋಡಿ, ಒಬ್ಬ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ, ಅವರಲ್ಲೇ ಮಾಡ್ತಿದ್ದಾರೆ, ನಾವು ಅಲ್ಲೇ ಮಾಡ್ತಾ ಇದೀವಿ. ಅವ್ರು ಮಾಡ್ತಿದ್ದಾರೆ ಅಂತ ನೀವ್ ಯಾಕೆ ಮಾಡ್ತೀರಿ ಅಂತ ಮಾಡ್ತಾ ಇದ್ದಾರೆ, ಇವರು ಮಾಡ್ತಾರೆ. ಅವಾಗಲೇ ಹೇಳಿದ್ವಲ್ಲ, ಈಗ ಒಬ್ಬ ದಲಿತ ವ್ಯಕ್ತಿನ ತುಳಿಯೋಕೆ ಅವ್ರನ್ನ ಸಪ್ರೆಸ್ ಮಾಡಕ್ ನೋಡ್ತಾ ಇದ್ದಾರೆ, ಅದಕ್ಕೆ ನಾವು ಅಲ್ಲಿ ಇರ್ತೀವಿ. ಅದು ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್, ಎಲ್ಲಿ ನಡೆದ್ರು ತಾವ್ ಇರ್ತೀರಿ. ನಾಳೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಪರವಾಗೂ ನಾನು ನಿಂತಿರ್ತೀವಿ. ಚಲವಾದಿ ನಾರಾಯಣ ಸ್ವಾಮಿ ಅವರು ಸೇಲ್ ಆದ್ರು ಅಂತ ಹೇಳಿದ್ರು. ಟಿಕೆಟ್ಗೆ ಸೇಲ್ ಆದ್ರು ಅಂತ ಹೇಳಿದ್ರು ಸರ್. ಹೌದು, ನಾಳೆ ಅವ್ರು ಏನಾದ್ರು ಯಾರಾದ್ರೂ ಹಿಂದೂ ಶಕ್ತಿಗಳು ತೊಂದರೆ ಕೊಟ್ರೆ ನಾವು ನೀವು ಹಿಂದೂ ಅಲ್ವಾ? ನಾನು ಹಿಂದೂ ಆಗಿ ಹುಟ್ಟಿದೀನಿ, ಆದ್ರೆ ಇವಾಗ ನಾನು ಬೌದ್ಧಿಷ್ಟ. ನಾನು ಹಾಗಾದ್ರೆ ಇದು ಸಮಾನತೆ ಇರದೇ ಇರೋ ಧರ್ಮದಲ್ಲಿ ನಾನು ಇರಲ್ಲ ಮೇಡಮ್. ನಾವು ಇಲ್ಲ, ಬಾಬಾ ಸಾಹೇಬ್ರ ಜೊತೆ ನಾವೆಲ್ಲ ಆಚೆ ಬಂದಿದ್ದೀವಿ. ಅಲ್ಲ ಸರ್, ನೀವು ಈಗ ಬೌದ್ಧ ಮತವನ್ನ, ಭೀಮ್ ಆರ್ಮಿ ಬೌದ್ಧ ಮತದ ಹಿನ್ನೆಲೆಯಲ್ಲಿ ಬಂದಿರೋಂತದ್ದ ಒಟ್ಟಾರೆ ಭೀಮ್ ಆರ್ಮಿ ಸಂಘಟನೆಯಲ್ಲಿ ಎಲ್ಲಾ ರಿಲಿಜಿಯನ್ಸ್ ಇದಾವೆ ಮೇಡಮ್. ನಾನು ವೈಯಕ್ತಿಕವಾಗಿ ಹೇಳ್ತಾ ಇರೋದು, ಯಾಕೆ ಭೀಮ್ ಆರ್ಮಿ ಅವರು ಹಿಂದೂ ಧರ್ಮದ ವಿರುದ್ಧ ಯಾಕೆ ನೀವು ಸೆಟ್? ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ ಮೇಡಮ್. ಅಲ್ಲಿ ಅಸಮಾನತೆಗಳನ್ನು ಕೂಡಿದೆ. ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾ ಇದಾರಲ್ಲ ಇವರು, ಎಲ್ಲೂ ಸಮಾನತೆಗೋಸ್ಕರ ಹೋರಾಟ ಮಾಡಲಿಲ್ಲ. ಈ RSS ಸಂಘಟನೆ ಹೇಳ್ತಾರಲ್ಲ, ದಲಿತರಿಗೆ ಅನ್ಯಾಯ ಆದರೂ ಕೂಡ ಅಲ್ಲಿ ಹೋರಾಟ ಮಾಡಲಿಲ್ಲ. ಒಂದು ಉದಾಹರಣೆಗಳು ತೋರಿಸಿ ನೀವು. ಉದಾಹರಣೆಗಳು ಇಲ್ಲ ಮೇಡಮ್. ಬಾಬಾ ಸಾಹೇಬರು ಮೇಡಮ್, ಇವರ RSS ಸಂಘಟನೆಯಲ್ಲಿ ಬಾಬಾ ಸಾಹೇಬರು ಬರ್ದಿರ್ತಕ್ಕಂಥ ಸಂವಿಧಾನ ಪೀಠಕ್ಕೆ ಒಂದು ದಿನ ಓದಿದಾರೆ ತೋರಿಸಿ. ನಾವು ದಿನ ಓದ್ತೀವಿ ಮೇಡಮ್. ಪ್ರತಿಯೊಂದು ನಾವು ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ಫಸ್ಟ್ ಸಂವಿಧಾನ ಪೀಠಕ್ಕೆ ಓದ್ತೀವಿ.
ಇವರು ಸಂವಿಧಾನ ವಿರೋಧಿಗಳು, ಇವರು ಸಮಾನತೆ ವಿರೋಧಿಗಳು. ನಾವು ಅದನ್ನೇ ವಿರೋಧಿಸ್ತೀವಿ ಮೇಡಮ್. ಸರ್, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಂದಂತೂ ಸತ್ಯ, ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಯಾವುದೋ ಒಂದು ಸಂಘಟನೆಯನ್ನು ಯಾವುದಾದರೂ ಕಾರಣಕ್ಕೆ ಬ್ಯಾನು ಅಥವಾ ನಿರ್ಬಂಧಕ್ಕೆ ಮುಂದಾಗಬಹುದು. ಆದರೆ ದಲಿತ ಸಮುದಾಯವನ್ನು ಮುಂದಿಟ್ಟುಕೊಂಡು ಸಂಘ ಪರಿವಾರದ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನುವಂತಹ ಥಾಟ್ ಪ್ರಾಸೆಸ್ ಇದೆಯಲ್ಲ, ಅದಕ್ಕೆ ದಲಿತರು ಮತ್ತು ದಲಿತ ಸಂಘಟನೆಗಳು ಅದನ್ನು ಒಪ್ಪಿಕೊಂಡು ಆ ಹೋರಾಟಕ್ಕೆ ಇಳಿಯೋದಿದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಒಂದು ಉತ್ತಮ ಬೆಳವಣಿಗೆ ಅಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ದಲಿತರು ಬಂದರು ದಾರಿ ಬಿಡಿ ಅಂತ ಚಳುವಳಿ ಮಾಡಿದಂತಹ ನಾಡು ನಮ್ಮದು. ಅಂಥದ್ರಲ್ಲಿ ವೈಯಕ್ತಿಕ ಅಭಿಪ್ರಾಯ, ವೈಯಕ್ತಿಕ ಹೋರಾಟದ ಮೂಲಕ ದಲಿತರು ಬಲಿಷ್ಠರಾಗಬೇಕೇ ಹೊರತು ಇನ್ನೊಂದು ಪಕ್ಷದ ಕೈಗೊಂಬೆಗಳಾಗಿ ಕಾರ್ಯನಿರ್ವಹಿಸಬಾರದು. ಆದರೂ ಕೂಡ ಇವತ್ತಿನ ಈ ಒಂದು ಸನ್ನಿವೇಶದಲ್ಲಿ ನಾವು ಕೂಡ ಸರಿಸಮಾನರು ಅಂತ ಮುಂದೆ ಹೋಗೋದ್ರಲ್ಲಿ ತಪ್ಪೇನೂ ಇಲ್ಲ. ರಾಜಕೀಯ ಪಕ್ಷಗಳೊಂದಿಗೆ ತಮ್ಮ ತತ್ವ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಫೈಟ್ ಮಾಡುವ ರೀತಿಯಲ್ಲಿ ಸಂಘಟನೆಗಳ ವಿರುದ್ಧ ಫೈಟ್ ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಇದರಿಂದ ಇನ್ನೊಬ್ಬರ ರಾಜಕೀಯ ಲಾಭ ಪಡ್ಕೊಳ್ತಾ ಇದ್ದಾರೆ. ಬೇರೆಯವರ ರಾಜಕೀಯ ಲಾಭಕ್ಕೆ ನಾವು ಬಲಿ ಆಗ್ತಿದ್ದೀವಿ ಅಂದರೆ ನಾವೇ ಎಚ್ಚೆತ್ತುಕೊಳ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಯೋಚನೆ ಮಾಡಬೇಕು. ಬಟ್ ಒಂದಂತೂ ಸತ್ಯ, ಇವತ್ತು ಈ ಚರ್ಚೆಗಳು ಏನು ನಡೀತಾ ಇದೆ, ಇದು ನಮ್ಮ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂಥ ಚರ್ಚೆಗಳಂತೂ ಅಲ್ಲವೇ ಅಲ್ಲ. ಯಾಕೆ ಅಂದರೆ ಇದರಿಂದ ಯಾರಿಗೂ ಏನೂ ಸಿಗೋದಿಲ್ಲ. ಕಟ್ಟ ಕಡೆಯ ಪ್ರಜೆಗೆ ಬೇಕಾಗಿರೋದು ಅವರ ಸಾರ್ವತೋಮುಖ ಕಲ್ಯಾಣವೇ ಹೊರತು ತತ್ವ ಸಿದ್ಧಾಂತ ಭಿನ್ನಾಭಿಪ್ರಾಯ ಇವೆಲ್ಲವೂ ಅಲ್ಲ. ಸೊ ಇದು ಈ ದಿನದ ರಾಧಕ್ಕ ಪಂಚಾಯಿತಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.